ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಕೊನೆಗೂ ಇಲ್ಲಿ ಪ್ರಿಯಾ ಮುಚ್ಚಿಟ್ಟ ಆಧಾರ್ ಕಾರ್ಡಿನ ಗುಟ್ಟು ರಟ್ಟಾಯ್ತಾ. ಇತ್ತ ಕಡೆ ಮಾಧವ್ ಅವರು ಪ್ರಿಯಾ ವಿರುದ್ಧ ಸಿಡಿದದ್ದು ಯಾಕೆ? ಪ್ರಿಯಾ ಮಾಡಿದಂಥ ಎಡವಟ್ಟಿಗೆ ಇಡೀ ಮನೆನೇ ತಿರುಗಿ ಬಿತ್ತದ. ಹಾಗಾದ್ರೆ ಏನಾಯ್ತು, ಏನು ಕತೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ನಂದ ಅವರು ಅನ್ಕೊಂಡಿದ್ದಾರೆ ಇಲ್ಲಿ 5,000 ರೂಪಾಯಿ ರೂಮ್ ಅಂತ, ಆದರೆ ಅಲ್ಲಿ ಆಗಿರೋದು 26,000 ರೂಪಾಯಿ. ಆದರೆ ಈ ಒಂದು ವಿಷಯ ನಂದ ಅವ್ರಿಗೆ ಗೊತ್ತಾ ಇಲ್ಲ. ಆ ಒಂದು ಹೋಟೆಲ್ಗೆ ಹೋಗ್ತಿದ್ದಾಗ ಮಾಧವ್ ಅವ್ರಿಗೆ ಶಾಕ್ ಆಗುತ್ತೆ. ಏನು ಮಾಡೋದು ಅಂತ ತೋರಿಸ್ದೆ. ಅಣ್ಣ ತಮ್ಮದಿರ ಹತ್ರ ಸಹಾಯವನ್ನು ಕೇಳಿದಾಗ ಅಣ್ಣ ತಮ್ಮದಿರು ಹೇಗೋ ಏನು ಮಾಡಿ 21,000 ರೂಪಾಯಿಯನ್ನು ಹೊಂದಿಸಿಕೊಡ್ತಾರೆ. ಕೊನೆಗೂ ಕೂಡ ಅಲ್ಲಿ ಚೆಕ್ ಇನ್ ಆಗೋದಕ್ಕೆ ಪ್ರಿಯಾ ಮತ್ತು ಮಾಧವ್ ಮುಂದಾಗ್ತಾರೆ. ಆದರೆ ಆ ಒಂದು ದುಡ್ಡನ್ನು ಕಳಿಸಿರೋದು 10,000 ರೂಪಾಯಿ ತನ್ನಿಂದ. ಆದರೆ ಇನ್ನೊಂದು ಉಳಿದ 11,000 ರೂಪಾಯಿನ ನಂದ ಅವರ ಅಕೌಂಟಿಂದಾನೇ ಇಲ್ಲಿ ವಲ್ಲಭ ಕಳಿಸ್ಬಿಡ್ತಾರೆ. ಜೊತೆಗೆ ಅಕೌಂಟ್ ಒಂದು ದುಡ್ಡು ಕಟ್ಟಾಗಿರ್ತಕ್ಕಂಥ ಮೆಸೇಜನ್ನ ಕೂಡ ಡಿಲೀಟ್ ಮಾಡಿದ್ದಾರೆ. ಹಾಗಾಗಿ ನಂದ ಅವ್ರಿಗೆ ಯಾವುದೇ ರೀತಿ ಇನ್ಫಾರ್ಮೇಷನ್ಸ್ ಇಲ್ಲ. ಬಟ್ 11,000 ರೂಪಾಯಿ ನಂದ ಅವರ ಒಂದು ಅಕೌಂಟಿಂದ ಕಟ್ಟಾಗಿದೆ. ಆದರೆ ಮಾಧವ್ಗೂ ಗೊತ್ತಿಲ್ಲ ಅದು ಅಪ್ಪನ ಅಕೌಂಟಿಂದಾನೇ ಕಟ್ಟಾಗಿ ತನಗೆ ಹಾಕಿರೋದು ಅಂತ ಹೇಳಿ. ಏನು ಮಾಡಬೇಕು ಅಂತ ಗೊತ್ತಾಗದೇ ಇರ್ತಕ್ಕಂಥ ಮಾಧವ ಕೊನೆಗೂ ಕೂಡ ಅಣ್ಣ ತಮ್ಮದಿರು ಕೊಟ್ಟಂತಹ ದುಡ್ಡಿನಿಂದ ರೂಮನ್ನೇನು ಚೆಕ್ ಇನ್ ಆಗೋದಕ್ಕೆ ಮುಂದಾಗ್ತಾರೆ. ಬಟ್ ಅಲ್ಲೇ ಸಿಕ್ಕ ಹಾಕೋತಿರೋದು ಇಲ್ಲಿ ಪ್ರಿಯಾ ಅಂತ ಹೇಳ್ಬೋದು. ಯಾಕಂದರೆ ಆ ರೂಮ್ ಚೆಕ್ ಇನ್ ಆಗಬೇಕಾದ್ರೆ ರಿಜಿಸ್ಟರ್ ಮಾಡ್ಕೋಬೇಕಾದ್ರೆ ಆಧಾರ್ ಕಾರ್ಡನ್ನು ಕೇಳ್ತಾರೆ. ಬಟ್ ಆಧಾರ್ ಕಾರ್ಡ್ ತಂದಿದ್ರು ಕೂಡ ಪ್ರಿಯಾ ಆಧಾರ್ ಕಾರ್ಡನ್ನು ಕೊಡೋದಕ್ಕೆ ಹೆದರ್ತಿದ್ದಾಳೆ, ಬೆಚ್ಚುತ್ತಿದ್ದಾಳೆ. ಏನಿರ್ಬೋದು ಅದರಲ್ಲಿ ರಹಸ್ಯ ಅಂತ ಅನ್ಕೋತಿದ್ರೆ ಖಂಡಿತವಾಗ್ಲೂ ಇಲ್ಲಿ ಪ್ರಿಯಾ ಕೊಟ್ಟಿರ್ತಕ್ಕಂಥ ಡೇಟ್ ಆಫ್ ಬರ್ತ್ಗೂ ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥ ಡೇಟ್ ಆಫ್ ಬರ್ತ್ಗೂ ತುಂಬಾ ವ್ಯತ್ಯಾಸ ಇದೆ. ಯಾಕಂದರೆ ಆಕೆಯ ಜಾತಕ ಹೊಂದುತ್ತಾನೆ ಇರಲಿಲ್ಲ. ಆದರೂ ಕೂಡ ಜಾತಕ ಹೊಂದಿಸಿ ಸುಳ್ಳು ಡೇಟ್ ಆಫ್ ಬರ್ತನ್ನು ಕೊಟ್ಟು ಮಾಧವನ ಜೊತೆ ಮದುವೆ ಮಾಡಿರೋ ಚಾನ್ಸ್ ಇದೆ. ಅದೇ ಕಾರಣಕ್ಕೆ ತನ್ನ ಆ ಒಂದು ಕಳ್ಳಾಟ ಬಟ ಬಯಲಾಗ್ಬೋದು ಅಂತ ಹೇಳಿ ಆಧಾರ್ ಕಾರ್ಡ್ ಕೊಡುವುದಕ್ಕೆ ಬೆಚ್ಚುತ್ತಿದ್ದಾಳೆ ಪ್ರಿಯಾ. ಆದರೆ ಹೇಗೋ ಮಾಧವ್ ಒಬ್ಬರು ಆ ಕಡೆ ಹೋಗ್ತಿದ್ದಾಗೆ ಆಧಾರ್ ಕಾರ್ಡನ್ನು ಕೊಟ್ಟು ಜೆರಾಕ್ಸ್ ಮಾಡಿಸ್ಕೊಂಡು ತೊಗೊಂಡ್ಬಿಡ್ತಾಳೆ ಪ್ರಿಯಾ. ನಂತರ ರೂಮಿಗೆ ಬರ್ತಾರೆ. ಪ್ರಿಯಾ ಅಂತೂ ಫುಲ್ ಖುಷಿಯಾಗಿಬಿಡ್ತಾಳೆ. ಹೇಗೆ ಬಂತು ಏನೋ, ಒಟ್ಟಿನಲ್ಲಿ ರೂಮ್ ಅಂತೂ ಸೂಪರ್ ಆಗಿದೆ ಅಂತ ಹೇಳಿ ಹೇಳ್ತಿದ್ದಾರೆ. ಈ ಕಡೆ ದುಡ್ಡು ಕೊಟ್ಟಿದ್ದೀವಿ ಅಂದಮೇಲೆ ಇಂಥ ರೂಮ್ ಸಿಗಲೇಬೇಕಲ್ವಾ ಅಂತ ಹೇಳಿ ಮಾಧವ್ ಕೂಡ ತಿಳಿಸ್ತಾರೆ. ನಂತರ ಇಬ್ಬರು ಕೂಡ ಹೊರಗಡೆ ಹೋಗೋಣವಾ ಅಂತ ಹೇಳಿ ಇಬ್ಬರು ಕೂಡ ಹೊರಗಡೆ ಹೋಗ್ತಾರೆ. ಈ ಕಡೆ ಪ್ರಿಯಾ ಅಂತೂ ಫುಲ್ ಖುಷಿಯಾಗಿಬಿಡ್ತಾಳೆ. ನಿಮ್ಮ ಜೊತೆ ಈ ರೀತಿ ಹೊರಗಡೆ ಬರಬೇಕು, ಸಮಯ ಕಳಿಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ ಗೊತ್ತಾ. ಇವತ್ತು ಆ ಕನಸು ನನಸಾಗಿದೆ. ಎಷ್ಟು ಖುಷಿ ಆಗ್ತದೆ ಗೊತ್ತಾ. ನಿಜಕ್ಕೂ ನೀವು ತುಂಬಾ ಗ್ರೇಟ್ ಕಣ್ರಿ. ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಾನು ಮಾಡಿರೋ ಎಡವಟ್ಟಿಗೆ ಎಷ್ಟು ಬೈತಾ ಇದ್ರು ಗೊತ್ತಾ. ಆದರೆ ನೀವು ಮಾತ್ರ ನನ್ನನ್ನು ಯಾವುದೇ ರೀತಿಯಲ್ಲೂ ಕೂಡ ಬೈಲಿಲ್ಲ ಅಂತ ಹೇಳಿದಾಗ ನೀನು ಕೂಡ ಏನು ಮಾಡ್ತೀಯ, ನಂದು ಕೂಡ ತಪ್ಪಿತ್ತಲ್ವಾ, ನೀನು ಬೇಕು ಅಂತ ಮಾಡಿದ್ದಿಲ್ಲ ಅಲ್ವಾ ಅಂತ ಹೇಳಿ ಮಾಧವ್ ಅವರು ಕೂಡ ಹೇಳ್ತಿದ್ದಾರೆ. ಜೊತೆಗೆ ಒಂದಷ್ಟು ಫೋಟೋಸ್ ಎಲ್ಲವನ್ನ ಕೂಡ ತಗೊಳ್ಳೋಣ ಅಂತ ಹೇಳಿ ಇಲ್ಲಿ ಪ್ರಿಯಾ ಮಾಧವ್ ಅವ್ರ ಜೊತೆ ಇಡೀ ಹೋಟೆಲ್ನ ಸುತ್ತಾಡ್ಕೊಂಡು ಒಂದಷ್ಟು ಫೋಟೋಸ್ ಎಲ್ಲವನ್ನ ಕೂಡ ತಗೋತಾಳೆ. ಎಲ್ಲವನ್ನ ಕೂಡ ತಗೊಂಡಿದ್ದೆ. ಈ ಫೋಟೋಸ್ನ ನಾನು ಮನೆಯವ್ರಿಗೆ ಕಳಿಸ್ತೀನಿ ಅಂತ ಹೇಳಿ ಫೋನ್ನ ತಗೊಂಡು ಕಳಿಸೋದಕ್ಕೆ ಮುಂದಾಗ್ತದಾಗೆ ಮಾಧವ್ ಅವರು ಬಂದು ಏನು ಮಾಡ್ತಿದ್ಯಾ ಪ್ರಿಯಾ, ಇಲ್ಲಿಗೆ ಬಂದಿರೋದು ನನ್ನ ಜೊತೆ ಸಮಯ ಕಳೆಯೋದಕ್ಕೆ, ಅದನ್ನು ಬಿಟ್ಟು ಫೋನ್ ಜೊತೆ ಸಮಯ ಕಳೀತಿದ್ಯಲ್ಲ, ಫೋನ್ನ ಪಕ್ಕಕ್ಕಿಡು ಅಂತ ಹೇಳ್ತಾರೆ. ನಾನು ಅದು ಮನೆಯವ್ರಿಗೆಲ್ಲ ಫೋಟೋಸ್ ಕಳಿಸ್ತಿದ್ದೀನಿ ಅಂದಾಗ ಏನು ಮಾತಾಡ್ತಿದ್ಯಾ, ಮನೆಯವ್ರಿಗೆಲ್ಲ ಫೋಟೋಸ್ ಕಳಿಸಿ ಯಾಕೆ ತೊಂದರೆ ಮಾಡ್ತಿದ್ಯಾ, ಬೇಡ ಅದೆಲ್ಲ, ಅವರು ಬ್ಯುಸಿ ಇರ್ತಾರೆ, ಸುಮ್ಮನೆ ತೊಂದರೆ ಆಗುತ್ತೆ ಅಂದಾಗ ಇಲ್ಲ ಕಣ್ರಿ, ಮನೆಯವರೆಲ್ಲ ತಪ್ಪು ತಿಳ್ಕೊಳ್ಳೋದಿಲ್ವಾ, ಇವರಿಬ್ರು ಹನಿಮೂನ್ಗೆ ಹೋದವರು ನಮ್ಮನ್ನು ಮರ್ತೇ ಬಿಟ್ರು ಅಂತ, ಅದಕ್ಕೋಸ್ಕರನೇ ಅವ್ರು ಬರೆದ್ರು ನಾನಂತೂ ಮನೆಯವ್ರನ್ನ ಮರೆಯೋದಿಲ್ಲ, ನಾವು ಹೇಗೆ ಸಮಯ ಕಳೀತಿದ್ದೀವಿ ಅನ್ನೋದನ್ನು ಅವರು ಕೂಡ ನೋಡಬೇಕಲ್ವಾ ಅಂತ ಹೇಳಿ ಫೋಟೋಸ್ ಎಲ್ಲವನ್ನ ಕೂಡ ಕಳಿಸ್ಬೇಕಾದ್ರೆ ನೀನು ಒಬ್ಬೊಬ್ಬರಿಗೆ ಕಳಿಸ್ತಾ ಕೂತ್ಕೊಂಡ್ರೆ ತುಂಬ ಸಮಯ ಆಗತ್ತೆ ಪ್ರಿಯಾ ಅಂತ ಹೇಳಿ ಮಾಧವ್ ಒಬ್ಬರು ಹೇಳ್ತಾರೆ. ಇಲ್ಲ ರೀ, ನಾನು ಫ್ಯಾಮಿಲಿ ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡಿದ್ದೀನಿ, ಆ ಒಂದು ವಾಟ್ಸಪ್ ಗ್ರೂಪಲ್ಲಿ ಎಲ್ಲರಿಗೂ ಕೂಡ ಫೋಟೋನ ಸೆಂಡ್ ಮಾಡ್ತಿದ್ದೀನಿ ಅಂದಾಗ ಸರಿ ಆಯಿತು ಅಂತ ಹೇಳ್ತಾರೆ. ಇಲ್ಲಿ ಮಾಧವ್ ಕೂಡ ಮಾಧವ್ ಅವರು ತುಂಬ ಖುಷಿ ಪಡ್ತಿದ್ದಾರೆ ಮನಸ್ಸಲ್ಲೇ. ಎಲ್ಲರೂ ಕೂಡ ಇಂಥ ಸಮಯದಲ್ಲಿ ತನ್ನ ಗಂಡನ ಬಿಟ್ಟು ಫ್ಯಾಮಿಲಿನ ನೆನಪು ಮಾಡ್ಕೊಳ್ಳೋದೇ ಇಲ್ಲ. ಅಂಥದ್ರಲ್ಲಿ ಪ್ರಿಯಾ ಎಷ್ಟು ಒಳ್ಳೆಯವಳು, ನನ್ನ ಜೊತೆ ಬಂದಿದ್ರು ಕೂಡ ಫ್ಯಾಮಿಲಿಯನ್ನು ಎಷ್ಟು ಮಿಸ್ ಮಾಡ್ಕೋತಿದ್ದಾಳೆ ಅಂತ ಹೆಂಡತಿಯನ್ನು ಪಡೆದಿರೋ ನಾನೇ ಧನ್ಯ ಅಂತ ಹೇಳಿ ಅನ್ಕೋತಾರೆ. ಪ್ರಿಯಾ ಫೋಟೋವನ್ನು ಕಳಿಸಿದಾಗ ಈ ಕಡೆ ಎಲ್ಲರೂ ಕೂಡ ಮನೆಯಲ್ಲಿ ಫೋನ್ನಲ್ಲಿ ಧಾರಾವಾಹಿ ನೋಡ್ತಿರ್ತಾರೆ. ಸೀರಿಯಲ್ ನೋಡಬೇಕಿದ್ರೆ ನೋಡಿದ್ರೆ ಅತ್ತೆ ಇಲ್ಲಿ ಸೊಸೆ ಯಾವ ರೀತಿ ಪ್ರಳಯಾಂತಕ್ಕೆ ಅಂತ ಅತ್ತೆ ದಡ್ಡಿ ಆಗಿರೋದಕ್ಕೆ ಈ ರೀತಿ ಮಾಡ್ತಿರೋದು ಅಂತ ಮೀನಾ ಅಮ್ಮು ಹೇಳಿದಾಗ ಹೌದೌದು ನಂತರ ಇರಬೇಕು ಅತ್ತೆ ಬುದ್ಧಿವಂತೆಯಾಗಿ, ಇಲ್ಲ ಅಂದರೆ ಇದೇ ರೀತಿ ತಲೆ ಮೇಲೆ ಬಂದು ಕುತ್ಕೊಂಡ್ಬಿಡ್ತಾರೆ ಅಂತ ಗಿರಿಜ್ ಅವರು ಹೇಳ್ತಾರೆ. ಅಮ್ಮು ಮತ್ತು ಗಿರಿಜಾಗೆ ಶಾಕ್ ಆಗುತ್ತೆ, ಏನಪ್ಪ ನಮ್ಮ ಅತ್ತೆನೇ ಅಂತವರು ಆದರೆ ಈ ರೀತಿ ಚಮ್ಮ ಕುಚ್ಕೋತಿದ್ದಾರೆ ಅಂತ. ಅಷ್ಟರಲ್ಲಿ ಯಾಕ್ರೆ ನನ್ನ ಮುಖ ನೋಡ್ತಿದ್ರ ಅಂದಾಗ ಏನೆಲ್ಲ ಅತ್ತೆ ಸೀರಿಯಲ್ ನೋಡೋಣ ಬನ್ನಿ ಅಂತ ಹೇಳ್ತಾರೆ ಮೀನಾ ಮತ್ತು ಅಮ್ಮು. ಅಷ್ಟರಲ್ಲಿ ಎಲ್ಲರ ಫೋನು ಒಟ್ಟಿಗೆನೇ ರಿಂಗ್ ಆಗುತ್ತೆ. ಏನಿದು ಎಲ್ಲರ ಫೋನು ಒಟ್ಟಿಗೆ ರಿಂಗ್ ಆಗ್ತಿದೆಯಲ್ಲ ಅಂತ ಓಪನ್ ಮಾಡ್ತಾರೆ. ಓಪನ್ ಮಾಡಿದರೆ ಆ ಒಂದು ಫೋಟೋಸನ್ನು ನೋಡಿ ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ. ಏನಿದು ಪ್ರಿಯಾಕ ಈ ಥರ ಫೋಟೋಸ್ ಕಳಿಸಿದ್ದಾರೆ ಅಂತ. ಅಷ್ಟರಲ್ಲಿ ವಲ್ಲಭ ಮತ್ತು ಕೇಶವ ಕೂಡ ಫೋಟೋಸನ್ನು ನೋಡ್ಕೊಂಡು ಬರ್ತಾರೆ. ಏನಪ್ಪ ಈ ರೀತಿ ಕಳಿಸ್ಬಿಡ್ತಾರಲ್ಲ ಅದಕ್ಕೆ ಅಂತ. ಈ ಕಡೆ ಮೀನಾ ಬರ್ತಿದ್ದಾಗೇ ಫೋಟೋಸ್ ನೋಡೇ ಇಲ್ಲ ಅನ್ನೋ ರೀತಿ ವಲ್ಲಭ ಮತ್ತು ಕೇಶವ ಬಿಹೇವ್ ಮಾಡ್ತಾರೆ. ಬಟ್ ಇಲ್ಲಿ ಮೀನಾ ನಿಮಗೂ ಕೂಡ ಪ್ರಿಯಾಕ ವಾಟ್ಸಪ್ ಅಲ್ಲಿ ಫೋಟೋಸ್ ಕಳಿಸಿದಾರಲ್ವಾ ನೋಡಿದ್ರಾ ಅಂತ
ಹೇಳಿ ರೇಗಿಸ್ತಿದ್ದಾರೆ. ಅಷ್ಟರಲ್ಲಿ ನಂದವರು ಬರ್ತಾರೆ. ನಂದವರು ಬರ್ತಿದ್ದಾಗ ಏನೆಲ್ಲ ಕೂಡ ಮಾತಾಡ್ತಿದ್ರಿ ಅಂತ ಹೇಳಿದಾಗ ಏನಿಲ್ಲ ಪ್ರಿಯಾ ಅದಕ್ಕೆ ಫೋಟೋಸ್ ಕಳಿಸಿದ್ರು, ಅದನ್ನೇ ನೋಡ್ತಿದ್ವಿ ಅಂತ ರಕ್ಷಾ ಹೇಳ್ಬಿಡ್ತಾಳೆ. ನನಗೂ ಕೂಡ ತೋರಿಸಿ ಅಂದಾಗ ಇಲ್ಲಿ ಗಿರಿಜ್ ಅವರು ತೋರಿಸ್ಬೇಡ ಅಂತ ಹೇಳ್ತಾರೆ. ಈ ಕಡೆ ಸುಂದರ್ ಅವರು ತೋರಿಸಿ ಯಾಕೆ ತೋರಿಸ್ತಿಲ್ಲ ಅಂತ ಹೇಳಿ ರಕ್ಷಾ ಹತ್ರ ಫೋಟೋ ತೋರಿಸ್ಕೋತಾರೆ. ಫೋಟೋಸ್ ನೋಡಿದೆ ಯಪ್ಪ ಅಂತ ಹೇಳಿ ಹಾಗೆ ಸೌಂಡ್ ಮಾಡಿಬಿಡ್ತಾರೆ. ಏನೋ ಇದು ಸೌಂಡು ಅಂದಾಗ ಡಬ್ಬ ರಿಂಗ್ ಸೌಂಡ್ ಇಟ್ಕೊಂಡಿದ್ದೆ, ಚೇಂಜ್ ಮಾಡ್ತಿದ್ದೇನೆ ಭಾವ ಅಂತ ಹೇಳ್ತಾರೆ. ಸರಿ ಆಯಿತು ಫೋಟೋ ತೋರಿಸಿ ಅಂದರು, ಯಾರು ತೋರಿಸ್ತಿಲ್ವಲ್ಲ ತೋರಿಸಿ ಅಂದಾಗ ವಲ್ಲಭಾನಂದು ಬೇಸಿಕ್ ಸೆಟ್ ಅಂತಾರೆ, ಕೇಶವಾನಂದು ಚಾರ್ಜ್ ಖಾಲಿ ಆಗಿದೆ ಅಂತಾರೆ. ಈ ಕಡೆ ಮಗಳು ರಕ್ಷಾ ಅಂತೂ ಅಮ್ಮ ತೋರಿಸ್ಬೇಡ ಅಂತ ತಲೆ ಕುಟುಕ್ತಿದ್ದಾರಪ್ಪ, ಹಾಗಾಗಿ ತೋರಿಸ್ತಿಲ್ಲ ನಾನು ಅಂತ ಹೇಳಿ ರಕ್ಷಾ ಹೇಳ್ತಾರೆ. ಈ ಕಡೆ ಅಮ್ಮ ಮತ್ತೆ ಮೀನಾ ನಾವು ತೋರಿಸ್ತೀವಿ ಅಂತ ಹೇಳಿ ಫೋಟೋವನ್ನು ತೋರಿಸೇ ಬಿಡ್ತಾರೆ ನಂದವ್ರಿಗೆ ಒಂದು ಫೇಡ್ ಫೋಟೋ ನೋಡಿ ತುಂಬ ಖುಷಿ ಆಗುತ್ತೆ. 3ನೇ 4ನೇ ಫೋಟೋ ನೋಡ್ತಿದ್ದಾಗ ಯಪ್ಪ ಏನದು ಫೋಟೋಸ್ ಬೇಡ ನಾನು ನೋಡೋದಿಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ. ತುಂಬ ಕ್ಲೋಸ್ಡ್ ಫೋಟೋಸನ್ನೇ ಕಳಿಸ್ಬಿಟ್ಟಿದ್ದಾರೆ ಪ್ರಿಯಾ. ನಂತರ ಮಾವ ಅಲ್ಲಿಂದ ಹೊಟ್ಟೆ ಬಿಡ್ತಾರೆ ಅಂಗಡಿಗೆ ಹೋಗಬೇಕು ಅಂತ ಹೇಳಿ. ನಂತರ ಇಲ್ಲಿ ವಲ್ಲಭ ಮತ್ತು ಕೇಶವ ಇಬ್ಬರು ಕೂಡ ಅಣ್ಣಂಗೆ ಕಾಲ್ ಮಾಡ್ತಾರೆ. ಏನಣ್ಣ ಎಂಥ ಫೋಟೋಸ್ ಕಳಿಸಿದ್ಯಾ ನೀನು ಅಂದಾಗ ಫೋಟೋಸ್ ನನ್ನೇ ಕೀಳು ಕಳಿಸಿದ್ದು ಪ್ರಿಯಾ, ಎಂಥ ಫೋಟೋಸ್ ಇದೆ ಅಂದಾಗ ನನಗೆ ಯಾಕೋ ನೀನು ಫೋಟೋಸ್ ನೋಡಿಲ್ಲ ಅಂತ ಹೇಳಿ ಅನ್ನಿಸ್ತದೆ. ಅಪ್ಪ ಫೋಟೋಸ್ದ ನೋಡಿ ಬೈಬೋದು ಅಂತ ಅಂದ್ಕೊಂಡ್ವಿ, ಸದ್ಯ ಅಪ್ಪ ಬೈಲಿಲ್ಲ. ಮುಜುಗರ ಮಾಧವ ಆಗ್ಬಿಟ್ಟಿದೆಯಲ್ಲ ಅಣ್ಣ, ಮೊದಲು ಹೋಗಿ ಆ ಫೋಟೋಸನ್ನು ನೋಡಿ ಡಿಲೀಟ್ ಮಾಡಿಸು ಅಂತ ಹೇಳ್ತಾರೆ. ನಂತರ ಪ್ರಿಯಾ ಬಳಿಗೆ ಹೋಗಿದ್ದೆ, ಪ್ರಿಯಾ ಏನು ಫೋಟೋಸ್ ಕಳಿಸಿದ್ಯಾ ನೀನು ಅಂತ ಹೇಳಿ ನೋಡ್ತಾರೆ. ಈ ಫೋಟೋಸ್ ಎಲ್ಲ ಕಳಿಸಿದ್ಯಲ್ಲ ಏನಾಗಿದೆ ನಿನಗೆ, ನೋಡ್ಕೊಂಡು ಮಾಡೋದಲ್ವಾ, ಯಾಕೆ ಅರ್ಜೆಂಟಾಗಿ ಎಲ್ವನ ಕೂಡ ಮಾಡ್ತೀಯ, ಮೊದಲು ಫೋಟೋಸನ್ನು ಡಿಲೀಟ್ ಮಾಡು ಅಂದಾಗ ನನಗೆ ಗೊತ್ತಿರಲಿಲ್ಲ ರೀ ಇಂಥ ಫೋಟೋಸ್ ಸಣ್ಣ ಆಗಿದೆ ಅಂತ. ನಾನು ಕೆಲವೊಂದು ಫೋಟೋಸ್ ಅಷ್ಟೇ ಕಳಿಸಿದ್ದು, ಅದ್ರ ಜೊತೆ ಇದು ಕೂಡ ಹೋಗ್ಬಿಟ್ಟಿದೆ, ಡಿಲೀಟ್ ಮಾಡ್ತೀನಿ ಅಂತ ಗಾಬರಿಯಲ್ಲಿ ಮೀ ಅಂತ ಹೇಳಿ ಡಿಲೀಟ್ ಮಾಡಿಬಿಡ್ತಾಳೆ. ಎವ್ರಿವನ್ಗೆ ಡಿಲೀಟ್ ಮಾಡಬೇಕಾಗಿತ್ತು, ಬಟ್ ತನಗೇನೆ ಡಿಲೀಟ್ ಮಾಡ್ಕೊಂಡಿದ್ರಂತ ಮತ್ತೆ ಮಾಧವ್ ಒಬ್ಬರು ರುಚಿಗೆ ಹೇಳ್ತಾರೆ. ಏನಿದು ಪದೇ ಇದೇ ರೀತಿ ಎಡ್ವರ್ಟ್ ಮಾಡ್ತೀಯಲ್ಲ, ಯಾಕೆ ಅಷ್ಟು ಅರ್ಜೆಂಟ್, ಯಾಕೆ ನಿನಗೆ ನಿನ್ನೆ ಕೂಡ 5,000 ರೂಪಾಯಿ ಅಂತ ಹೇಳಿ 26,000 ರೂಪಾಯಿ ರೂಮ್ ಬುಕ್ ಮಾಡಿದೆ, ಇವಾಗ ನೋಡಿದ್ರೆ ಫೋಟೋಸ್ನ ಡಿಲೀಟೆಡ್ ಫಾರ್ ಎವ್ರಿವನ್ ಅನ್ನೋದಕ್ಕೆ ಹೋಗಿ ಮೀ ಅಂತ ಹೇಳಿ ನೀನೇ ಡಿಲೀಟ್ ಮಾಡ್ಕೊಂಡಿದ್ದೆ. ಏನು ಅನ್ಕೊಳ್ಳೋದಿಲ್ಲ ಅಪ್ಪ, ಅಣ್ಣ ತಮ್ಮದಿರು ಎಲ್ಲರೂ ಕೂಡ ಅವ್ರಿಗೆ ಹೇಗೆ ಮುಖ ತೋರಿಸೋದು, ನಾವು ನೀನು ಮಾಡಿರೋ ಎಡ್ವರ್ಟ್ಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ತುಂಬ ಸಿಡಿಮಿಡಿ ಆಗಿಬಿಡ್ತಾರೆ ಮಾಧವ್ ಒಬ್ಬರು. ತದನಂತರ ಇಲ್ಲಿ ಅಮ್ಮ ಪ್ರಿಯಾಗೆ ಕಾಲ್ ಮಾಡ್ತಾರೆ. ಅಮ್ಮ ನೀನು ಫೋಟೋಸ್ ನೋಡಿದ್ಯಾ ಅಂದಾಗ ನೋಡ್ತಾ ಇರ್ತೀನಿ, ನನ್ನ ಮಗಳು ಎಂಥ ಫೋಟೋಸ್ ತಗೊಂಡಿದ್ದಾಳೆ ಅಂತ ನನ್ನ ಗಂಡಂಗೂ ಕೂಡ ತೋರಿಸ್ಬೇಕಲ್ವಾ, ನಿಮ್ಮ ಮಗಳು ನೋಡಿ ಎಂಥ ಫೋಟೋಸ್ ತೆಗೆದಿದ್ದಾಳೆ ಅಂತ. ಏನಾಯಿತು ನೀನು ಇಟ್ಕೊಳ್ಳೋ ಬದಲು ಎಲ್ರಿಗೂ ಯಾಕೆ ಕಳ್ಸಿದ್ಯಾ, ನಾನು ನಿಮ್ಮನೆ ಸೊಸೆ ಒಳ್ಳೆ ಸೊಸೆ ಅಂತ ಹೇಳಿ ನೀನು ಹೆಸರು ತಗೋಬೇಕು ಅಂತ ಅಂದ್ಕೊಂಡ್ರೆ ನೀನು ನೋಡಿದ್ರೆ ಇಂಥ ಫೋಟೋಸ್ ಎಲ್ಲ ಕಳ್ಸ್ಕೊಂಡು ಕೂತಿದ್ಯಲ್ಲ, ತಲೆ ಇಲ್ವಾ ನಿನಗೆ ಅಂತ ಹೇಳಿ ಅಮ್ಮ ವೀಣವರು ರೇಗ್ತಿದ್ದಾರೆ. ಅದು ಅಮ್ಮ ಏನೋ ಕಳ್ಸೋಕೆ ಹೋಗಿ ಏನೋ ಆಗೋಯ್ತಮ್ಮ ಅಂದಾಗ ಮೊದಲು ಡಿಲೀಟ್ ಮಾಡು ಅದನ್ನು ಅಂತ ಹೇಳ್ತಾರೆ. ಇಲ್ಲ ಅಮ್ಮ ಡಿಲೀಟ್ ಆಪ್ಷನ್ ಇಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಆಲ್ರೆಡಿ ನನಗೇನೆ ಡಿಲೀಟ್ ಮಾಡ್ಕೊಂಡ್ಬಿಟ್ಟೆ, ಹಾಗಾಗಿ ನನಗೆ ಎಲ್ರಿಗೂ ಡಿಲೀಟ್ ಮಾಡೋ ಆಪ್ಷನ್ ಕ್ಯಾನ್ಸಲ್ ಆಗಿಬಿಡ್ತಮ್ಮ ಅಂದಾಗ ಏನು ಮಾಡ್ತೀಯ ಎಡ್ವರ್ಟು, ಇದೇ ಆಗೋಯ್ತು ನಿಂದು ಅಂತ ಹೇಳಿ ಬೈದು ಬಿಡ್ತಾರೆ. ತದನಂತರ ಇಲ್ಲಿ ಗಂಡ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ, ಹಾಗಾಗಿ ಅವರು ಕೂಡ ಮಾತಾಡ್ತಿಲ್ಲ. ಈಗ ನಿನ್ನ ಗಂಡ ಕೋಪ ಮಾಡ್ಕೊಳ್ಳೋದಲ್ಲ, ನೀನು ಕೋಪ ಮಾಡ್ಕೋ, ಆಗ ನಿನ್ನ ಗಂಡನೇ ನಿನ್ನ ಮಾತಾಡ್ಸ್ಕೊಂಡು ಬರ್ತಾರೆ ಅಂತ ವೀಣವರು ಹೇಳ್ಕೊಡ್ತಾರೆ. ಎತ್ತ ಕಡೆ ಮಾಧವ ಪ್ರಿಯಾನ ಮಾತಾಡಿಸ್ತಿದ್ರು, ಪ್ರಿಯಾ ಮಾತಾಡ್ತಿಲ್ಲ. ಆಗ ಕೇಶವಂಗೆ ಹೇಳಿದಾಗ ಕೇಶವ ನೀನು ಹೋಗಿ ಮೇಲ್ಬಿದ್ದು ಮಾತಾಡಿಸ್ಬೇಡ, ನೀನು ಹಾಗೆ ಸುಮ್ಮನೆ ಮಲ್ಕೊಂಬಿಡು ಅಂತ ಹೇಳಿ ಹೇಳ್ಕೊಡ್ತಾರೆ. ಹಾಗಾಗಿ ಇಲ್ಲಿ ಮಾಧವ ಕೂಡ ಮಲ್ಕೊಂಡ್ಬಿಟ್ಟಿದ್ದಾರೆ. ಪ್ರಿಯಾ ಅನ್ಕೋತಾರೆ ನಾನು ಮಾತಾಡಿಲ್ಲ ಅಂತ ಅವ್ರು ನನ್ನನ್ನು ಮೇಲ್ಬಿದ್ದು ಮಾತಾಡಿಸ್ಕೊಂಡು ಬರ್ತಾರೆ ಅಂತ, ಬಟ್ ಅದು ಉಲ್ಟಾ ಹೊಡ್ತದೆ. ಇತ್ತ ಕಡೆ ಆಧಾರ್ ಕಾರ್ಡಿನ ರಹಸ್ಯ ಕೂಡ ಹೊರಗಡೆ ಬೀಳ್ತದೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.